ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣಗಿದೆಯಾ ಜೀವ ಬೆದರಿಕೆ? ಭದ್ರತೆಗಾಗಿ ಕೇಂದ್ರ ಗೃಹ ಇಲಾಖೆಗೆ ಪತ್ರ ಬರೆಯಲಾಗಿದೆ. ನಟಿ ರಶ್ಮಿಕಾ ಮಂದಣ್ಣಗೆ ಭದ್ರತೆ ನೀಡುವಂತೆ ಈ ಪತ್ರ ರವಾನೆಯಾಗಿರುವಂಥದ್ದು. ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದೆ ಕೊಡವ ಸಂಘಟನೆ. ಅಮಿತ್ ಶಾ ಪರಮೇಶ್ವರ್ಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಜನಪ್ರಿಯ ನಟಿಗೆ ವಿನಾಕಾರಣ ಟೀಕೆ ಮಾಡಲಾಗ್ತಾ ಇದೆ. ಮಾನಸಿಕ ಕಿರುಕುಳದ ಜೊತೆಗೆ ಬೆದರಿಕೆ ಹಾಕುವಂತಹ ಕೆಲಸ ಕೂಡ ಆಗ್ತಾ ಇದೆ. ಆಕೆಯ ಆಯ್ಕೆಗಳ ಸ್ವಾತಂತ್ರ್ಯದ ಹಕ್ಕನ್ನು ಕೂಡ ಗೌರವಿಸಬೇಕು. ಬೇರೊಬ್ಬರ ನಿರೀಕ್ಷೆಯಂತೆ ಇರಬೇಕು ಅಂಥೇಳಿ ಒತ್ತಡವನ್ನ ಹೇರಬಾರದು. ಕೊಡವ ಸಂಘಟನೆ ಬರೆದಂತಹ ಪತ್ರದಲ್ಲಿ ಈ ಅಂಶವನ್ನು ಉಲ್ಲೇಖಿಸಲಾಗಿದೆ. ಈ ಮೂಲಕ ರಶ್ಮಿಕಾ ಮಂದಣ್ಣಗೆ ನ್ಯಾಷನಲ್ ಕ್ರಶ್ಗೆ ಜೀವ ಬೆದರಿಕೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕೊಡವ ಸಮುದಾಯದ ಸಂಘಟನೆಯೊಂದು ಬರೆದಿರುವಂತಹ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ರಕ್ಷಣೆ ಕೊಡಬೇಕು ಅಂಥೇಳಿ ಉಲ್ಲೇಖಿಸಿ ಪತ್ರವನ್ನು ಬರೆದಿರುವಂಥದ್ದು. ಈಗಾಗಲೇ ರಶ್ಮಿಕಾ ಸಲ್ಮಾನ್ ಖಾನ್ ಜೊತೆಗೂ ಕೂಡ ನಟನೆ ಮಾಡ್ತಾ ಇದ್ದಾರೆ. ಆಗಾಗ ಕನ್ನಡದ ವಿಚಾರಕ್ಕೆ ಹೆಚ್ಚು ಟ್ರೋಲ್ ಕೂಡ ಆಗ್ತಾ ಇರ್ತಾರೆ. ಸಮುದಾಯದಿಂದ ಅತ್ಯಂತ ಸೂಕ್ಷ್ಮ ಸಮುದಾಯದಿಂದ ಹೊರಹೊಮ್ಮಿದ ಈ ರಾಷ್ಟ್ರದ ಅತ್ಯಂತ ಮೇರು ನಟಿಯಾಗಿ ಎಮರ್ಜ್ ಆದಂಥ ರಶ್ಮಿಕಾ ಮಂದಣ್ಣ, ಯಾರ ಬೆಂಬಲ ಇಲ್ಲದೆ, ಯಾವ ರಾಜಕೀಯ ಬೆಂಬಲ ಇಲ್ಲದೆ ಆಕೆ ಇವತ್ತು ರಾಷ್ಟ್ರಮಟ್ಟದಲ್ಲಿ ತನ್ನ ಪ್ರತಿಭೆ ಮೂಲಕ, ತನ್ನ ಪರಿಶ್ರಮದ ಮೂಲಕ ಗುರುತಿಸಿಕೊಂಡಿದ್ದಾರೆ. ಅಮಿತಾಬ್ ಬಚ್ಚನ್, ಸಲ್ಮಾನ್ ಖಾನ್ ಅಂತ ಮೇರು ನಟರಿದೆ ನಟನೆ ಕೂಡ ಮಾಡಿದ್ದಾರೆ. ಈ ಏಳಿಗೆಯನ್ನು ಸಹಿಸದೆ ಇವತ್ತು ಕೆಲವು ರಾಜಕಾರಣಿಗಳು, ಕೆಲವು MLAಗಳು ಅವರ ಮೂಗಿನ ನೇರಕ್ಕೆ ನಡ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡು ಆಕೆಯನ್ನು ಬೆದರಿಸ್ತಕ್ಕಂಥ, ಆಕೆ ಮೇಲೆ ಒಂದು ರೀತಿಯ ಕೊಡವ ಫೋಬಿಯಾವನ್ನು ಹೇರ್ತಕ್ಕಂಥ, ಆಕೆ ಕಿರುಕುಳ. Kodava Samaj has written a letter to you to enhance the security of Rashmika Mandanna after the statement of Congress MLA Ravi Ganigas. I'll just check up in my office if it has come, then we will see what has to be done in that direction. ಒಂದು ಕಡೆ ಕೊಡವ ಸಂಘಟನೆ ಪತ್ರವನ್ನು ಬರೆದಿದೆ ಅನ್ನುವಂತಹ ಮಾಹಿತಿ, ಮುಖಂಡರು ಕೂಡ ಒಂದು ಬೈಟನ್ನು ರಿಲೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವರು ಇಲ್ಲಿಯವರೆಗೂ ಕೂಡ ಪತ್ರ ಬಂದಿಲ್ಲ, ಒಂದ್ಸರಿ ಚೆಕ್ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದಾರೆ. ಬಟ್ ಇತ್ತೀಚೆಗೆ ಕಾಂಟ್ರವರ್ಸಿಗಳ ಮೂಲಕವೇ ಹೆಚ್ಚೆಚ್ಚು ಸದ್ದನ್ನು ಮಾಡ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ. ಅದರ ಜೊತೆಗೆ ಸಲ್ಮಾನ್ ಖಾನ್ ಅವರ ಸಿಕಂದರ್ ಸಿನಿಮಾದಲ್ಲೂ ಕೂಡ ಆಕ್ಟ್ ಮಾಡ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂಥೇಳಿ ಬರೆದಿರುವಂತಹ ಈ ಪತ್ರ ಸಹಜವಾಗಿಯೇ ಚರ್ಚೆಗಂತೂ ಗ್ರಾಸವಾಗ್ತಾ ಇದೆ.